ಪ್ರಾರಂಭದಲ್ಲಿ ಏನೂ ಇರಲಿಲ್ಲ. ಅಂಧಕಾರ ಮತ್ತು ಶೂನ್ಯತೆಯ ಮಧ್ಯದಲ್ಲಿ ದೇವರ ಮಹಿಮೆ ಪ್ರಕಾಶಿಸಿತು. ತನ್ನ ಶಕ್ತಿಯ ವಾಕ್ಯದ ಮೂಲಕ ದೇವರು ಆಕಾಶವನ್ನು ಭೂಮಿಯನ್ನು ಬೆಳಕನ್ನು ಜೀವವನ್ನು ಸೃಷ್ಟಿಸಿದ ಅದ್ಭುತ ಕಥೆಯೇ ಆದಿಕಾಂಡದ ಸೃಷ್ಟಿಯ ವರದಿ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದನು. ಭೂಮಿಯು ರೂಪವಿಲ್ಲದದ್ದಾಗಿಯೂ ಬರಿದಾಗಿಯೂ ಇತ್ತು. ಅಗಾಧ ಜಲದ ಮೇಲ್ಮೈಯಲ್ಲಿ ಅಂಧಕಾರವಿತ್ತು. ದೇವರ ಆತ್ಮವು ನೀರಿನ ಮೇಲ್ಮೈ ಮೇಲೆ ಸಂಚರಿಸುತ್ತಿತ್ತು. ಮೊದಲನೆಯ ದಿನ ದೇವರು ಬೆಳಕು ಉಂಟಾಗಲಿ ಎಂದು ಹೇಳಿದರು. ಬೆಳಕು ಉಂಟಾಯಿತು. ದೇವರು ಬೆಳಕನ್ನು ನೋಡಿ ಅದು ಒಳ್ಳೆಯದೆಂದು ಕಂಡನು. ಅವನು ಬೆಳಕನ್ನು ಕತ್ತಲೆಯಿಂದ ಬೇರ್ಪಡಿಸಿದನು. ಬೆಳಕಿಗೆ ಹಗಲು ಎಂದು ಕತ್ತಲೆಗೆ ರಾತ್ರಿ ಎಂದು ಹೆಸರಿಟ್ಟನು. ಸಂಜೆಯಾಯಿತು, ಬೆಳಗ್ಗಾಯಿತು. ಎರಡನೆಯ ದಿನ ದೇವರು ನೀರಿನ ಮಧ್ಯದಲ್ಲಿ ಒಂದು ವಿಸ್ತಾರ ಉಂಟಾಗಲಿ, ಅದು ನೀರನ್ನು ನೀರಿನಿಂದ ಬೇರ್ಪಡಿಸಲಿ ಎಂದು ಹೇಳಿದರು. ಹೀಗೆಯೇ ಆಯಿತು. ದೇವರು ಆ ವಿಸ್ತಾರಕ್ಕೆ ಆಕಾಶ ಎಂದು ಹೆಸರಿಟ್ಟನು. ಸಂಜೆಯಾಯಿತು, ಬೆಳಗ್ಗಾಯಿತು. ಮೂರನೆಯ ದಿನ ದೇವರು ಆಕಾಶದ ಕೆಳಗಿನ ನೀರು ಒಂದೇ ಸ್ಥಳಕ್ಕೆ ಕೂಡಲಿ, ಒಣಭೂಮಿ ಕಾಣಿಸಲಿ ಎಂದು ಹೇಳಿದರು. ಹೀಗೆಯೇ ಆಯಿತು. ಒಣಭೂಮಿಗೆ ಭೂಮಿ ಎಂದು, ಕೂಡಿದ ನೀರಿಗೆ ಸಮುದ್ರ ಎಂದು ಹೆಸರಿಟ್ಟನು. ಅದು ಒಳ್ಳೆಯದೆಂದು ಕಂಡನು. ನಂತರ ದೇವರು ಭೂಮಿಯು ಹಸಿರು ಗಿಡಗಳನ್ನು, ಬೀಜ ಕೊಡುವ ಸಸ್ಯಗಳನ್ನು, ಫಲ ಕೊಡುವ ಮರಗಳನ್ನು ಉಂಟು ಮಾಡಲಿ ಎಂದನು. ಹೀಗೆಯೇ ಆಯಿತು. ಸಂಜೆಯಾಯಿತು, ಬೆಳಗ್ಗಾಯಿತು. ನಾಲ್ಕನೆಯ ದಿನ ದೇವರು ಹಗಲನ್ನು ರಾತ್ರಿಯನ್ನು ಬೇರ್ಪಡಿಸಲು ಆಕಾಶದಲ್ಲಿ ಪ್ರಕಾಶಮಾನವಾದ ವಸ್ತುಗಳು ಇರಲಿ ಎಂದು ಹೇಳಿದರು. ದೊಡ್ಡ ಬೆಳಕಾದ ಸೂರ್ಯನನ್ನು ಹಗಲಿಗೆ ಆಳುವುದಕ್ಕಾಗಿ, ಚಿಕ್ಕ ಬೆಳಕಾದ ಚಂದ್ರನನ್ನು ರಾತ್ರಿಗೆ ಆಳುವುದಕ್ಕಾಗಿ ಸೃಷ್ಟಿಸಿದನು. ನಕ್ಷತ್ರಗಳನ್ನು ಸೃಷ್ಟಿಸಿದನು. ಸಂಜೆಯಾಯಿತು, ಬೆಳಗ್ಗಾಯಿತು. ಐದನೆಯ ದಿನ ದೇವರು ನೀರು ಜೀವಿಗಳಿಂದ ತುಂಬಿರಲಿ, ಪಕ್ಷಿಗಳು ಭೂಮಿಯ ಮೇಲೂ ಆಕಾಶದಲ್ಲೂ ಹಾರಲಿ ಎಂದನು. ದೊಡ್ಡ ಸಮುದ್ರ ಜೀವಿಗಳನ್ನು ಎಲ್ಲಾ ಜೀವಿಗಳನ್ನು ಸೃಷ್ಟಿಸಿದನು. ಅವುಗಳನ್ನು ಆಶೀರ್ವದಿಸಿ ವೃದ್ಧಿಯಾಗಿರಿ, ಹೆಚ್ಚಾಗಿರಿ ಎಂದನು. ಸಂಜೆಯಾಯಿತು, ಬೆಳಗ್ಗಾಯಿತು. ಆರನೆಯ ದಿನ ದೇವರು ಭೂಮಿಯು ವಿವಿಧ ಜಾತಿಯ ಪ್ರಾಣಿಗಳನ್ನು ಉಂಟು ಮಾಡಲಿ ಎಂದನು. ಪಶುಗಳನ್ನು, ಕಾಡುಮೃಗಗಳನ್ನು, ಹಾವಾಡಿಗಳನ್ನು ಸೃಷ್ಟಿಸಿದನು. ಅದು ಒಳ್ಳೆಯದೆಂದು ಕಂಡನು. ನಂತರ ದೇವರು ನಮ್ಮ ಸ್ವರೂಪದಲ್ಲಿ, ನಮ್ಮ ಹೋಲಿಕೆಯಲ್ಲಿ ಮನುಷ್ಯನನ್ನು ಉಂಟು ಮಾಡೋಣ ಎಂದನು. ಆದಕಾರಣ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿಸಿದನು. ಗಂಡಸನಾಗಿಯೂ ಹೆಂಗಸನಾಗಿಯೂ ಅವರನ್ನು ಸೃಷ್ಟಿಸಿದನು. ದೇವರು ಅವರನ್ನು ಆಶೀರ್ವದಿಸಿ, ಫಲವಂತರಾಗಿರಿ, ಹೆಚ್ಚಾಗಿರಿ, ಭೂಮಿಯನ್ನು ತುಂಬಿರಿ, ಅದನ್ನು ವಶಪಡಿಸಿಕೊಳ್ಳಿರಿ ಎಂದನು. ದೇವರು ತಾನು ಸೃಷ್ಟಿಸಿದ ಎಲ್ಲವನ್ನೂ ನೋಡಿ ಅದು ಅತ್ಯಂತ ಒಳ್ಳೆಯದೆಂದು ಕಂಡನು. ಸಂಜೆಯಾಯಿತು, ಬೆಳಗ್ಗಾಯಿತು. ಏಳನೆಯ ದಿನ ಹೀಗೆ ಆಕಾಶವೂ ಭೂಮಿಯೂ ಅವುಗಳಲ್ಲಿರುವ ಎಲ್ಲವೂ ಪೂರ್ಣಗೊಂಡವು. ದೇವರು ತಾನು ಮಾಡಿದ ಕಾರ್ಯವನ್ನು ಮುಗಿಸಿ ಏಳನೆಯ ದಿನ ವಿಶ್ರಾಂತಿ ಪಡೆದನು. ಆ ದಿನವನ್ನು ಆಶೀರ್ವದಿಸಿ ಪರಿಶುದ್ಧವನ್ನಾಗಿ ಮಾಡಿದನು.